ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಶಿವರಾತ್ರಿ ಹಬ್ಬ ದಿನ ನನಗೆ ಪೋಸ್ಟ್ ಮಾಡೋಕ್ಕೆ ಆಗಲಿಲ್ಲ. ಸೊ ಇವತ್ತು ಈ ವಿಡಿಯೋ ಹಾಕ್ತಿದ್ದೀನಿ. ಸೊ ನನ್ನ ದಿನ ಸ್ಟಾರ್ಟ್ ಆಗಿದ್ದು ಬಿಸಿ ಬಿಸಿ ಟೀಯಿಂದ. ಅದಾಗಿದ ನಂತರ ನಾನು ಹೊರಗಡೆ ಹೋದೆ. ನಮ್ಮಮ್ಮ ಅಷ್ಟೊತ್ತರಲ್ಲಿ ಎಲ್ಲ ಗುಡಿಸಿ ಒರೆಸಿ ರಂಗೋಲಿ ಹಾಕಿದ್ರು. ಹಾಗೆ ಹೊಸ್ಲಿಗೆ ಕೂಡ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಸೊ ಎಲ್ಲ ಅರಿಶಿನ ಕುಂಕುಮ ಎಲ್ಲ ಹಾಕಿ ಹೂವು ಹಾಕಿ ಪೂಜೆ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಇದು ಆ್ಯಕ್ಚುಲಿ ಎಲ್ಲರ ಮನೆಗಳು ದಿನನಿತ್ಯ ನಡೆಯುವ ಪೂಜೆ ಆಗಿರುತ್ತಲ್ವ. ಎಸ್ಪೆಷಲಿ ಮಂಡೇ ಫ್ರೈಡೇ ಸ್ಯಾಟರ್ಡೆ ಅಂತೂ ಮಾಡೇ ಮಾಡ್ತಾರೆ ನಮ್ಮ ಮನೆಯಲ್ಲಿ. ಹಾಗೆ ಹಬ್ಬದ ದಿನಗಳು. ಹಾಗೆ ನಾನು ಸೂರ್ಯನ ಕಿರಣಗಳು ನೋಡೋಣ ಅಂತ ಮೇಲೆ ಹೋಗ್ತಿದ್ದೆ. ಎಷ್ಟು ಚೆನ್ನಾಗಿ ಬೀಳ್ತಿದೆ ನೋಡಿ. ಅದು ನಮ್ಮ ಮರದ ಮೇಲೆ ಸ್ವಲ್ಪ ಕಿರಣಗಳು ಕೂಡ ಬೀಳುತ್ತೆ, ನೀವಿಲ್ಲಿ ನೋಡ್ತಿರ್ಬೋದು. ಹಾಗೆ ನಾನು ಈಗ ನಮ್ಮಮ್ಮ ಪಾಪ ಬೆಳಗ್ಗೆಯಿಂದ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಸಹಾಯ ಮಾಡೋಣ ಅಂತ ಮನೆ ಒಳಗಡೆ ಗುಡಿಸೋಣ ಅಂತ ಶುರು ಮಾಡಿದೆ. ನಮ್ಮಮ್ಮ ಯಾವತ್ತೂ ಫಸ್ಟ್ ಕೆಲಸ ಮಾಡೋದು ಆಚೆಗಡೆಯಿಂದನೇ. ಬಿಕಾಸ್ ತುಂಬಾ ಧೂಳೆಲ್ಲ ಬರುತ್ತಲ್ವ. ಸೊ ಅದರಿಂದ ಆಚೆಯಿಂದ ಕ್ಲೀನ್ ಮಾಡ್ಕೊಂಬರ್ತಾರೆ. ಸೊ ಅಷ್ಟೊತ್ತರಲ್ಲಿ ನಾನು ಒಳಗಡೆ ಕ್ಲೀನ್ ಮಾಡೋಣ ಅಂತ ಶುರು ಮಾಡಿದೆ. ಫಸ್ಟು ಮನೆಯೆಲ್ಲ ಗುಡಿಸಿ ಹಾಗೆಯೇ ಮನೆಯೆಲ್ಲ ಒರೆಸ್ದೆ. ಇದಾಗಿದ ನಂತರ ಸ್ವಲ್ಪ ಪಾತ್ರೆಗಳು ಇತ್ತು. ಸೊ ಅದನ್ನೆಲ್ಲ ಕ್ಲೀನಾಗಿ ತೊಳೆದ್ಬಿಡೋಣ ಅಂತ ಹೊರಟೆ. ಸೊ ನಾನು ಫಸ್ಟು ನಾನೇ ಆಗಿರಲಿ ನಮ್ಮ ಮನೇಲಿ ನಮ್ಮಮ್ಮ ಯಾರೇ ಆಗಿರಲಿ, ಫಸ್ಟು ನಾವು ಪಾತ್ರೆ ತೊಳೆಯೋ ಮುಂಚೆ ನಾನು ಫಸ್ಟು ಎಲ್ಲ ನೀಟಾಗಿ ಒಂದು ಮೈಕ್ರೋ ಫೈಬರ್ ಬಟ್ಟೆಯಿಂದ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಏನಕ್ಕಂದರೆ ನೀಟಾಗಿದ್ರೇ ಅದಾದ ನಂತರ ನಾನು ತೊಳೆದಿರೋ ಏನೇನು ವೆಸಲ್ಸ್ ಇರ್ತವೆ ಅದೆಲ್ಲ ಮಾಡೋದ್ರಿಂದ ಕರೆಕ್ಟಾಗಿ ಜೋಡಿಸೋದ್ರಿಂದ ತುಂಬ ಬೇಗ ಕೂಡ ಒಣಗುತ್ತೆ. ಏನೇ ಆಗಿರಲಿ ನಾವು ಯಾವತ್ತೂ ಅಷ್ಟೇ ಕಿಚನ್ ಮತ್ತು ಬಾತ್ರೂಮ್ ಆಗಿರಲಿ ತುಂಬ ಸ್ವಚ್ಛತೆ ಮೇಂಟೈನ್ ಮಾಡ್ಕೋಬೇಕು. ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಕ್ಲೀನಾಗಿ ಇಟ್ಕೋಬೇಕು ಅಷ್ಟೇ. ಸೊ ನೀವಿಲ್ಲಿ ನೋಡ್ತಿರ್ಬೋದು, ನಾನು ಪಾತ್ರೆ ಎಲ್ಲ ಉಜ್ಜಾಗಿದ ನಂತರ ಇನ್ನೊಮ್ಮೆ ನೀಟಾಗಿ ಕ್ಲೀನ್ ಮಾಡ್ಕೊಂಬಂದ್ಬಿಡ್ತೀನಿ. ಒಂದು ಕಡೆಯಿಂದ ಗೋಡೆ ಆಗಿರಲಿ ಅಥವಾ ಟೈಲ್ಸ್ ಆಗಿರಲಿ ಎಲ್ಲ ಈ ಥರ ದಿನನಿತ್ಯ ನಾವು ಮಾಡ್ತೀವಿ. ಏನಕ್ಕಂದರೆ ಕ್ಲೀನಾಗಿರುತ್ತೆ. ನಿಮಗೂ ಕಿಚನ್ ಒಳಗಡೆ ಹೋಗಿದ ತಕ್ಷಣ ಫ್ರೆಶ್ ವೈಬ್ಸ್ ಬರುತ್ತೆ. ಸೊ ಆದ್ದರಿಂದ ಇದು ನಾರ್ಮಲಾಗಿ ಜನರಲಾಗಿ ನಾವು ದಿನ ಮಾಡ್ತೇವೆ. ಅದಾಗಿದ ನಂತರ ತೊಳೆದಿರೋ ವೆಸಲ್ ಕೂಡ ತೊಳೆದು ಬಿಡ್ತೀನಿ ನೀಟಾಗಿ. ನಾನು ಆ ಕೆಲಸ ಎಲ್ಲ ಮಾಡ್ತಿರುವಾಗ ನಮ್ಮ ಅಮ್ಮ ದೇವ್ರ ಸಾಮಾನುಗಳು ಏನೇನಿರುತ್ತೆ ಎಲ್ಲ ವಾಶ್ ಮಾಡಿ ತೊಳೆದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದರು. ಸೊ ಇನ್ನೇನು ನಂದು ಆಯಿತು ಅಂತ ನಾನು ಬಂದೆ. ಅಷ್ಟೊತ್ತಿಗೆ ಹೊಸಲು ಪೂಜೆ ಮಾಡೋಕ್ಕೆ ಅಲ್ಲಿ ನೀಟಾಗಿ ಎಲ್ಲ ವಾಶ್ ಮಾಡಿ ಅರಿಶಿನ ಕುಂಕುಮ ಹಾಕಿ ರಂಗೋಲಿ ಬಿಡಿಸಿ ಹೂವು ಎಲ್ಲ ಹಾಕ್ತಿದ್ರು. ಸೊ ಇದು ಕೂಡ ಅಷ್ಟೇ, ದೇವ್ರ ಮನೆ ಪೂಜೆ ದಿನನಿತ್ಯ ನಡೆಯುತ್ತೆ ನಮ್ಮ ಮನೆಯಲ್ಲಿ. ಮಂಡೇ ಫ್ರೈಡೇ ಸ್ಯಾಟರ್ಡೇಸ್ ಅಂತಲೇ ಎಲ್ಲ ದಿನ ಆಲ್ 7 days ಮಾಡ್ತಾರೆ. ಆದರೆ ಹೊಸಲು ಪೂಜೆ ಮಂಡೇ ಫ್ರೈಡೇ ಸ್ಯಾಟರ್ಡೇ ಅಂತೂ ಮಾಡ್ತಾರೆ. ಬಟ್ ದೇವರ ಪೂಜೆ ದಿನನಿತ್ಯ ನಡೆಯುತ್ತೆ. ಬೆಳಗ್ಗೆ ಒಂದು ಸಲ ಹಾಗೆ ಸಂಜೆ ಒಂದು ಸಲ ಆಲ್ 7 days ಮಾಡ್ತೀವಿ. ಮತ್ತು ದೇವರ ಸಾಮಾನುಗಳೆಲ್ಲ ನಮ್ಮಮ್ಮ ಆಲ್ಮೋಸ್ಟು ತಿಂಗಳಿಗೆ 2 times ಅಂತೂ ಕ್ಲೀನ್ ಮಾಡ್ತಾರೆ, ಎಲ್ಲ ವಾಶ್ ಮಾಡಿ. ಹಾಗೆ ದೇವ್ರ ಮನೆ ಪೂಜೆ ಎಲ್ಲ ಆಗಿತ್ತು. ನಾನು ಸುಮ್ಮನೆ ಅದನ್ನು ಕ್ಯಾಪ್ಚರ್ ಮಾಡಿದೆ. ಸೊ ಪೂಜೆ ಎಲ್ಲ ಆದ ನಂತರ ಶಿವಾಜಿಗೂ ಕೂಡ ಪೂಜೆ ಮಾಡಿದರು. ಬಟ್ ನನಗೆ ಆ ಬಬಲ್ಸ್ ಬರುತ್ತಲ್ವ ಕಾರ್ಡ್ಬೋರ್ಡಲ್ಲಿ ಮಾಡಿರುವಂಥ ಅದು ನನಗೆ ತುಂಬ ಇಷ್ಟ. ಸುಮ್ಮನೆ ಇರಲಿ ಅಂತ ಇಟ್ಟು ನೋಡಿದೆ, ಬಟ್ ಏನೋ ಚೆನ್ನಾಗಿ ಕಾಣಿಸಲಿಲ್ಲ. ಆಮೇಲೆ ತೆಗೆದುಬಿಟ್ಟೆ ಅದನ್ನು. ಸುಮ್ಮನೆ ಹಬ್ಬಕ್ಕಂತ ಇಟ್ಟಿದ್ದೆ ಅಷ್ಟೇ. ಉಪವಾಸ ನಮ್ಮ ಅಮ್ಮ ಇರ್ತಾರೆ, ಬಟ್ ನಾವು ಇರೋದಿಲ್ಲ. ಸೊ ಅದರಿಂದ ನಾಷ್ಟ ಮಾಡಿಕೊಟ್ಟಿದ್ರು ಗೀ ರೈಸ್. ಅದನ್ನು ತಿಂದು ಸಂಜೆ 7 o'clock ಹಾಗೆ ದೇವಸ್ಥಾನಕ್ಕೆ ಹೊರಟ್ವಿ. ಅಲ್ಲಿ ಅದೇ ಸಮಯಕ್ಕೆ ಶಿವಲಿಂಗಕ್ಕೆ ಅಭಿಷೇಕ ಮಾಡ್ತಿದ್ರು. ಅದನ್ನು ಎಷ್ಟಾಗುತ್ತೋ ಅಷ್ಟು ಮಾತ್ರ ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೇ, ಪೂರ್ತಿ ಮಾಡಲಿಲ್ಲ. ಬಟ್ ತುಂಬಾ ಚೆನ್ನಾಗಿ ಮಾಡ್ತಿದ್ರು. ಅದೆಲ್ಲ ಆಗಿ ಇದೇ ದೇವಸ್ಥಾನ, ಅದು ಬೇರೆ ದೇವಸ್ಥಾನ ಒಂದು 2-3 ಟೆಂಪಲ್ಸ್ಗೆ ಹೊರಟಿದ್ವಿ. ಅಲ್ಲಿಂದ ಎಲ್ಲ ದರ್ಶನ ಮಾಡಿಕೊಂಡು ಮನೆಗೆ ಹೋಗೋಷ್ಟರಲ್ಲಿ 9-9:30 ಏನೋ ಆಗಿತ್ತು. ಪ್ರಸಾದ ಕೊಟ್ಟಿದ್ರು, ಉಪ್ಪಿಟ್ಟು. ಸೊ ಮನೆಗೆ ಬಂದು ತಿಂದೆ, ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.